ತವರು ಮನೆಯಿಂದ ಈ ವಸ್ತುಗಳು ತಂದರೆ ಊಹಿಸಿದ ಅದೃಷ್ಟ ಬರುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ತವರು ಮನೆಯಿಂದ ಕೆಲವು ವಿಶೇಷ ವಸ್ತುಗಳನ್ನು ತಂದು ಮನೆಯಲ್ಲಿ ಇರಿಸುವುದು ಬಹಳ ಶುಭಕರ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮ, ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೆಲವು ನಿರ್ದಿಷ್ಟ ವಸ್ತುಗಳು ಕುಟುಂಬದ ಸದಸ್ಯರಿಗೆ ಅದೃಷ್ಟ, ಐಶ್ವರ್ಯ ಮತ್ತು ಶಾಂತಿ ತರಬಹುದು. ಈ ವಸ್ತುಗಳು ದೈವಿ ಶಕ್ತಿಯ ಪ್ರಭಾವವನ್ನು ಹೆಚ್ಚಿಸಿ, ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ, ಮನೆಯಲ್ಲಿ ಸೌಹಾರ್ದತೆಯನ್ನು ಕಾಪಾಡುತ್ತವೆ. ತವರು ಮನೆಯಿಂದ ತಂದ ಈ ವಸ್ತುಗಳು ಜೀವನದಲ್ಲಿ ಬಹುಮುಖ ಪ್ರಯೋಜನಗಳನ್ನು ನೀಡಬಲ್ಲವು. ಈ ಲೇಖನದಲ್ಲಿ ತವರು ಮನೆಯಿಂದ ತರುವಂತಹ ಕೆಲವು ವಿಶೇಷ ವಸ್ತುಗಳು ಯಾವುವು, ಅವುಗಳನ್ನು ಮನೆಯಲ್ಲಿ ಇಡುವ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಸೋಣ. 1. ತವರು ಮನೆಯಿಂದ ತಂದ ಅಕ್ಕಿ ಅಥವಾ ಧಾನ್ಯಗಳು. ತವರು ಮನೆಯಿಂದ ತಂದ ಅಕ್ಕಿ ಅಥವಾ ಇತರ ಧಾನ್ಯಗಳು ಮನೆಗೆ ಧನಸಂಪತ್ತು ಮತ್ತು ಸಮೃದ್ಧಿಯನ್ನು ತರಬಲ್ಲವು. 2. ತಾಯಿ ಅಥವಾ ಅಜ್ಜಿ ನೀಡಿದ ಬೆಳ್ಳಿಯ ಆಭರಣ ಅಥವಾ ನಾಣ್ಯಗಳು. ತವರು ಮನೆಯಿಂದ ತಾಯಿಯು ಕೊಟ್ಟ ಬೆಳ್ಳಿಯ ಆಭರಣ ಅಥವಾ ನಾಣ್ಯವನ್ನು ತಂದು ಮನೆಯ ದೇವರ ಕೋಣೆಯಲ್ಲಿ ಇಡುವುದರಿಂದ ಅಕ್ಷಯ ಪುಣ್ಯ ಸಿಗುತ್ತದೆ. ಇದು ಮನೆಗೆ ಆರ್ಥಿಕ ಸುಖ, ನೆಮ್ಮದಿ ಮತ್ತು ಕುಟುಂಬದ ಸಂತೋಷವನ್ನು ತರಬಲ್ಲದು. ಜ್ಯೋತಿಷ್ಯ ಪ್ರಕಾರ ಬೆಳ್ಳಿ ಚಂದ್ರನಿಗೆ ಸಂಬಂಧಿಸಿದ್ದರಿಂದ ಮನೆಯಲ್ಲಿ ಹಿತಕರ ಶಕ್ತಿಯನ್ನು ತರಬಲ್ಲದು. 3. ತವರು ಮನೆಯಿಂದ ತಂದ ತುಳಸಿ ಗಿಡ ಅಥವಾ ಅದರ ಸಸಿಗಳು. ತುಳಸಿ ಗಿಡವು ಪವಿತ್ರತೆ ಮತ್ತು ಆರೋಗ್ಯವನ್ನು ಪ್ರತಿನಿಧಿಸುತ್ತದೆ. ತವರು ಮನೆಯಿಂದ ತಂದ ತುಳಸಿ ಗಿಡವನ್ನು ಮನೆಯ ಮುಂದಲೆ ಅಥವಾ ದೇವರ ಕೋಣೆಯಲ್ಲಿ ನೆಡುವುದರಿಂದ ಶುದ್ಧ ವಾತಾವರಣ ಉಂಟಾಗುತ್ತದೆ. ಇದು ಮನೆಯ ಅಶುಭ ಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತದೆ. 4. ತವರು ಮನೆಯಿಂದ ತಂದ ಕುಂಕುಮ, ಹಳದಿ ಮತ್ತು ಕಪ್ಪೂರ. ಹಳದಿ ಮತ್ತು ಕುಂಕುಮವು ಶುಭತೆಯನ್ನು ಸೂಚಿಸುತ್ತವೆ. ತವರು ಮನೆಯಿಂದ ತಂದ ಹಳದಿ ಕುಂಕುಮವನ್ನು ಮನೆಯ ದೇವರ ಕೋಣೆಯಲ್ಲಿ ಇರಿಸುವುದು ಬಹಳ ಮಂಗಳಕರ. ಇದು ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ತರಬಲ್ಲದು. 5. ತವರು ಮನೆಯಿಂದ ತಂದ ಹಣ್ಣಿನ ಬೀಜಗಳು ಅಥವಾ ಗಿಡಗಳು. ಕೆಲವರು ತವರು ಮನೆಯಿಂದ ತೆಂಗಿನಕಾಯಿ, ಮಾವಿನ ಬೀಜ, ನೇರಳೆ ಬೀಜ, ನಿಂಬೆ ಬೀಜ ಇತ್ಯಾದಿಗಳನ್ನು ತಂದು ತಮ್ಮ ಮನೆಯಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಸುತ್ತಾರೆ. ಇದು ಸಂಪ್ರದಾಯದ ಪ್ರಕಾರ ಮನೆಯವರಿಗೆ ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷವನ್ನು ತರಬಲ್ಲದು. 6. ತವರು ಮನೆಯಿಂದ ತಂದ ದೇವರ ಮೂರ್ತಿ ಅಥವಾ ಚಿತ್ರ. ತವರು ಮನೆಯಿಂದ ತಂದ ದೇವರ ಮೂರ್ತಿಯನ್ನು ಅಥವಾ ಅವರ ಚಿತ್ರವನ್ನು ಮನೆಗೆ ತಂದು ಪೂಜಿಸುವುದು ಬಹಳ ಶುಭಕರ. ಇದು ಮನೆಯ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ತವರು ಮನೆಯಲ್ಲಿ ಪೂಜಿತವಾದ ದೇವರ ಚಿತ್ರವನ್ನು ತಂದು ಪೂಜೆ ಮಾಡಿದರೆ ಅತಿ ಲಾಭವಾಗುತ್ತದೆ. ಇದು ಪಿತೃದೋಷ ಮತ್ತು ಇತರ ದೋಷಗಳನ್ನು ನಿವಾರಣೆ ಮಾಡಬಲ್ಲದು. 7. ತವರು ಮನೆಯಿಂದ ತಂದ ಮಣ್ಣಿನ ದೀಪಗಳು. ದೀಪ ಬೆಳಗಿಸುವ ಸಂಪ್ರದಾಯವು ಪುರಾತನ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ತವರು ಮನೆಯಿಂದ ತಂದ ಮಣ್ಣಿನ ದೀಪಗಳನ್ನು ದೀಪಾವಳಿಯ ಸಂದರ್ಭದಲ್ಲಿ ಹಚ್ಚುವುದರಿಂದ ಮನೆಗೆ ಬೆಳಕು, ಅದೃಷ್ಟ ಮತ್ತು ಸಂಪತ್ತು ತರುತ್ತದೆ. ಇದರಿಂದ ಮನೆ ಶುದ್ಧ ಮತ್ತು ಪವಿತ್ರ ವಾತಾವರಣವನ್ನು ಹೊಂದುತ್ತದೆ. 8. ತವರು ಮನೆಯಿಂದ ತಂದ ಬಿಳಿ ಶಂಖ. ಶಂಖವನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಇರುವ ವಸ್ತುವಾಗಿ ಪರಿಗಣಿಸಲಾಗುತ್ತದೆ. ತವರು ಮನೆಯಿಂದ ತಂದ ಶಂಖವನ್ನು ಮನೆಯ ದೇವರ ಕೋಣೆಯಲ್ಲಿ ಇಡುವುದರಿಂದ ದೈವಿ ಅನುಗ್ರಹ ಸಿಗುತ್ತದೆ. ಶಂಖದ ಧ್ವನಿಯು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತದೆ. 9. ತವರು ಮನೆಯಿಂದ ತಂದ ಕೈಯಲ್ಲಿ ಕಟ್ಟಿಕೊಟ್ಟ ಹಾಳೆಯ ಹಣ. ತವರು ಮನೆಯಿಂದ ತಂದ ಹಣವು ಶುಭಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ಹಣಕಾಸು ಸಂಬಂಧಿತ ಸಮಸ್ಯೆಗಳನ್ನು ದೂರ ಮಾಡುವುದು, ಹಣದ ಪ್ರವಾಹವನ್ನು ಹೆಚ್ಚಿಸುವುದು ಮತ್ತು ಆರ್ಥಿಕ ಸುಸ್ಥಿರತೆಯನ್ನು ತರಲು ಉಪಯೋಗಿಸಬಹುದು. ಈ ಹಣವನ್ನು ಚೀಲ ಅಥವಾ ಲಾಕರ್ನಲ್ಲಿ ಇರಿಸಿದರೆ ಕುಟುಂಬದ ಆರ್ಥಿಕ ಸ್ಥಿತಿ ವೃದ್ಧಿಯಾಗುತ್ತದೆ. 10. ತವರು ಮನೆಯಿಂದ ತಂದ ಮಣ್ಣು ಅಥವಾ ನೀರು. ತವರು ಮನೆಯಿಂದ ತಂದ ಮಣ್ಣನ್ನು ಮನೆಯ ಮುಂಭಾಗದಲ್ಲಿ ಇರಿಸಿದರೆ ಅದೃಷ್ಟ ಹೆಚ್ಚುತ್ತದೆ. ಈ ಮಣ್ಣು ಆಸ್ತಿಯ ಸದ್ಭಾಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದ ಸದಸ್ಯರಿಗೆ ನೆಮ್ಮದಿ ತರಬಲ್ಲದು. ತವರು ಮನೆಯಿಂದ ತಂದ ಗಂಗಾ ಅಥವಾ ಪವಿತ್ರ ನದಿಗಳ ನೀರನ್ನು ಮನೆಯ ದೇವರ ಕೋಣೆಯಲ್ಲಿ ಇರಿಸಿದರೆ ಅದು ಪವಿತ್ರತೆ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. ತವರು ಮನೆಯಿಂದ ತಂದ ಈ ವಸ್ತುಗಳು ನಮ್ಮ ಜೀವನದಲ್ಲಿ ಅದೃಷ್ಟ, ಧನಸಂಪತ್ತು ಮತ್ತು ಶಾಂತಿ ತರಬಲ್ಲವು. ಹಿಂದಿನ ಕಾಲದಲ್ಲಿ ಹಿರಿಯರು ತಾವು ಬಳಸಿದ್ದ ಕೆಲವು ಪವಿತ್ರ ವಸ್ತುಗಳನ್ನು ಮುಂದಿನ ಪೀಳಿಗೆಗೆ ಕೊಡುತ್ತಿದ್ದರು. ಇದು ಆ ವಸ್ತುವಿನ ಪವಿತ್ರತೆ ಮತ್ತು ಶಕ್ತಿಯನ್ನು ತಲುಪಿಸುವುದನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ತವರು ಮನೆಗೆ ಹೋದಾಗ ಈ ವಸ್ತುಗಳನ್ನು ತಂದರೆ ಅದರ ಶುಭ ಪ್ರಭಾವದಿಂದ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಅನುಭವಿಸಬಹುದು. ಇಂತಹ ಪವಿತ್ರ ವಸ್ತುಗಳನ್ನು ಸಂಗ್ರಹಿಸಿ ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ಪೂಜಿಸಿ ಧಾರ್ಮಿಕ ಆಚಾರ ವಿಚಾರಗಳನ್ನು ಅನುಸರಿಸಿದರೆ ಅದೃಷ್ಟ, ಆರೋಗ್ಯ, ನೆಮ್ಮದಿ ಮತ್ತು ಶ್ರೇಯಸ್ಸು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಹರಿದುಬರುತ್ತದೆ.